ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ತುಂಬಾ ಜನಕ್ಕೆ ಅನಿಸ್ತಿತ್ತು ಈ ಸಲ ಬಿಗ್ ಬಾಸ್ ತುಂಬಾ ಬೇಗನೆ ಸ್ಟಾರ್ಟ್ ಆಗುತ್ತೆ, ಮೋಸ್ಟ್ಲಿ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಏಕೆಂದ್ರೆ ಕಲರ್ಸ್ ಕನ್ನಡದವರು ಜೂನ್ ಅಲ್ಲೇ ಒಂದು ಬಿಗ್ ಬಾಸ್ ಬಗ್ಗೆ ಒಂದು ಪ್ರೋಮೋ ಬಿಡ್ತಾರೆ. ಈ ಸಲ ತುಂಬಾ ಬೇಗ ಬರ್ತಿದೀವಿ ಅಂತ. ಈ ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಜನಕ್ಕೆ ಖುಷಿ ಆಗಿರುತ್ತೆ. ಯಾಕಂದ್ರೆ ಇಷ್ಟು ಬೇಗ ಬಿಗ್ ಬಾಸ್ ಬರ್ತಿದಲ್ಲ, ಇನ್ನು ಡಿಸೆಂಬರ್ ತಿಂಗಳಲ್ಲಿ ಅನ್ಸುತ್ತೆ, ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಬಿಗ್ ಬಾಸ್ ಮುಗಿದಿದ್ದು ಆಲ್ರೆಡಿ ಇಷ್ಟು ಬೇಗ ಬಿಗ್ ಬಾಸ್ ಬರ್ತಿದೆ ಅಂತ ತುಂಬಾ ಜನ ಖುಷಿ ಪಡ್ತಾರೆ. ಸೊ ಆ ಥರ ಏನು ಇಲ್ಲ, ಈ ಸಲ ಸ್ಟಾರ್ಟ್ ಆಗಿದ್ದು ಮೋಸ್ಟ್ಲಿ ಈಗ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆದರೂ ಕೂಡ ಅದು ನಿಮಗೆ ರಿಯಲ್ ಆಗಿ ಬಿಗ್ ಬಾಸ್ ಅಂದರೆ ಸ್ಟಾರ್ಟ್ ಆಗೋದೇ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದರೆ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. 28, 29 ಸಲಸಲಿಗೂ ಹೇಗೆ ಸ್ಟಾರ್ಟ್ ಆಗುತ್ತೋ ಈ ಸಲ ಕೂಡ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ. ಈ ಸಲ ಒಂದು ರೀತಿಯ ಸರ್ಪ್ರೈಸಿಂಗ್ ಅಥವಾ ಒಂದು ರೀತಿ ನಮ್ಮ ಜನಗಳಿಗೆ ತುಂಬ ಕುತೂಹಲ ಕೊಡೋದೇನೆಂದರೆ ಈ ಸಲ ಕಾಮನ್ ಮ್ಯಾನ್ಗಳು ಕೂಡ ಬರ್ತಿದ್ದಾರೆ. ನೀವು ಇಷ್ಟಪಡೋ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳಿರ್ಬೋದು, ಆ ಥರ ಯಾರಾದರೂ ಸ್ವಲ್ಪ ಜನ ಬರ್ತಾರೆ. ಸೊ ಹಾಗಾಗಿ ಈ ಸಲ ನೋಡೋದಕ್ಕೆ ಇನ್ನೂ ಒಂಚೂರು ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ಬಿಗ್ ಬಾಸ್ ರವರು ಒಂದು ಬಿಗ್ ಪ್ರೋಮೋ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಸರ್ ರವರ ಮೊದಲ ಪ್ರೋಮೋ. ಈ ಪ್ರೋಮೋದಲ್ಲಿ ನಿಜವಾಗಿಯೂ ಯಾವ ಸಿನಿಮಾಗೂ ಕಡಿಮೆ ಇಲ್ಲ, ಆ ರೀತಿಯ ಎಂಟ್ರಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್. ಈ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, KGF ಸಿನಿಮಾದಲ್ಲಿ SR ಅವರ ಎಂಟ್ರಿ ಇದ್ದಾಗೆ ಸೇಮ್ ಇತ್ತು. ಲುಕ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ. ಕಲರ್ಸ್ ಕನ್ನಡದವರು ಬಿಟ್ಟಿರುವ ಈ ಮೊದಲ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಏನಂತ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸುದೀಪ್ ಸರ್ ಹೇಳೋದೇನಂದ್ರೆ, ಕರ್ನಾಟಕದ ಜನತೆ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಅಂದ್ರೆ ನಮ್ಮ ಕರ್ನಾಟಕದ ಜನ ಯಾರಿಗೋಸ್ಕರನೂ ಯಾರಿಗಾಗೂ ಕಾಯೋದಿಲ್ಲ. ಯಾರಿಗೂ ಕಾಯ್ದೆ ಇದ್ದವರು ವರ್ಷಕ್ಕೊಂದ್ಸಲ ಮಾತ್ರ ನಮಗೋಸ್ಕರ ಕಾಯ್ತಾರೆ. 100% ಕಾಯ್ತಾರೆ. ಸಲ್ಸಲಿಗೂ ಯಾವಾಗ ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೋ, ಅಂದ್ರೆ ಒಂದು ವರ್ಷ ಕಾಯ್ಬೇಕಲ್ಲ ಅನ್ನೋದು ತುಂಬಾ ಜನರಲ್ಲಿ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಅಯ್ಯೋ ಒಂದು ವರ್ಷದವರೆಗೂ ಕಾಯ್ಬೇಕಲ್ಲ ಅಂತ, ಬೇಗ ಬಿಟ್ರೆ ಸಾಕು ಅಂತಿರ್ತಾರೆ. ಅದೇ ರೀತಿ ಈ ಸಲ ಕೂಡ ಬೇಗ ಬಿಡ್ತಾರೆ ಅನ್ಕೊಂಡ್ವಿ, ಬಟ್ ಅದೇ ಟೈಮ್ ಬರುತ್ತೆ. ಈ ಸಲ ಕಾಮನರ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತಾನೆ, ಅಂದ್ರೆ ಅದೇ ಟೈಮ್ ಬರುತ್ತೆ, ಬಟ್ ಬೇಗ ಪ್ರೋಮೋ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಒಂದೇ ಮನೆ, ಒಂದೇ ಅವಕಾಶ, ಕೋಟಿ ಕನಸುಗಳು ಶೂ ಅಂತ ಹೇಳಿ ಮತ್ತೆ ಶುರು ಮಾಡೋಣ ಅಂತ ಹೇಳಿದ್ದಾರೆ. 100% ಮತ್ತೆ ಶುರು ಮಾಡಲೇಬೇಕು. ಏಕೆಂದರೆ ಇಷ್ಟು ಎಕ್ಸೈಟೆಡ್ ಆಗಿದ್ದೀವಿ ನಮ್ಮ ಜನಗಳು ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಈ ಸಲ ಬಿಗ್ ಬಾಸ್ಗೆ ಕಾಮನರ್ಸ್ ಬರ್ತಿರೋದು ತುಂಬ ಖುಷಿ ಆಗ್ತದೆ. ಅದೇ ರೀತಿ ಇನ್ನೂ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿರಲ್ಲ, ನೋಡೋದಕ್ಕೆ ಚೆನ್ನಾಗಿರಲ್ಲ ಕಾಮನರ್ಸು ಮತ್ತು ಸೆಲೆಬ್ರಿಟಿಗಳು ಅಂತ ಇರುತ್ತೆ. ಅದೇ ರೀತಿ ನನ್ನ ಪ್ರಕಾರ ಏನು ಅನ್ಸುತ್ತೆ ಅಂದರೆ, ನೋಡಬೇಕು ಈ ಸೀಸನ್ ಯಾವ ರೀತಿ ಹೋಗುತ್ತೆ, ಕಾಮನರ್ಸ್ ವರ್ಸಸ್ ಸೆಲೆಬ್ರಿಟಿ ಅಂತಲೇ. ಹೋಸಲ ಬಿಗ್ ಬಾಸ್ ಅಂದರೆ ತೆಲುಗು ಹೋಗಿತ್ತು ಕಾಮನರ್ಸು ಸೆಲೆಬ್ರಿಟಿ ಅಂತ, ಬಟ್ ಅಷ್ಟು ಹಿಟ್ ಆಗಿರಲಿಲ್ಲ. ಬಟ್ ನಮ್ಮ ಕನ್ನಡದಲ್ಲಿ ಯಾವ ರೀತಿ ಹಿಟ್ ಆಗುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.